ಹಾಸನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಆ ದುರಂತದಲ್ಲಿ ಚಾಲಕನ ಹೆಸರು ಫಿರೋಜ್ ಅಲ್ಲ. ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಟ್ರಕ್ ಹರಿದು ದುರಂತ, ಕೆಲ ಸಮಾಜಘಾತುಕರಿಂದ ದುರಂತಕ್ಕೆ ಕೋಮು ಬಣ್ಣ ಪ್ರಯತ್ನ. ಹಾಸನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಚಾಲಕನ ಹೆಸರು ಫಿರೋಜ್ ಅಲ್ಲ. ಗಣೇಶ ವಿಸರ್ಜನೆ ಮೆರವಣಿಗೆಯ ಮೇಲೆ ಟ್ರಕ್ ಹರಿದು ಬಹಳಷ್ಟು ಪ್ರಾಣ ಹೋಗಿತ್ತು. ಕೆಲ ಸಮಾಜಘಾತುಕರಿಂದ ದುರಂತಕ್ಕೆ ಕೋಮು ಬಣ್ಣ ಹಚ್ಚಲಾಗಿತ್ತು. ಟ್ರಕ್ ಚಾಲಕನ ಹೆಸರು ಫಿರೋಜ್ ಅಲ್ಲ. ಫಿರೋಜ್ ಎಂಬ ವದಂತಿ ಹಬ್ಬಿಸಿದ ಕಿಡಿಗೇಡಿಗಳು. ಇದು ಇಸ್ಲಾಮಿಕ್ ಉಗ್ರರ ದಾಳಿ ಎಂಬ ಹುಸಿ ಪ್ರತಿಪಾದನೆಯೂ ಕೂಡ ನಡೆದಿತ್ತು. ಆದರೆ ಇದು ಶುದ್ಧ ಸುಳ್ಳು. ಇಂತಹ ವದಂತಿಯನ್ನ ನಂಬಬೇಡಿ. ಗೋರೂರು ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ಲಭ್ಯಗೊಂಡಿದೆ. ಎಫ್ಐಆರ್ನಲ್ಲಿ ಚಾಲಕನ ಹೆಸರು ಭುವನೇಶ್ ಎಂದು ಉಲ್ಲೇಖ. ಈ ವಿಚಾರವನ್ನ ದೃಢಪಡಿಸಿದ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ. ಜಾಲತಾಣದಲ್ಲಿ ಬಂದಿದ್ದನ್ನ ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗಬೇಡಿ. ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿ ಜೊತೆಗೆ ಮನವಿ. ಹಾಸನ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಅಷ್ಟು ಯುವಕರ ಆ ಪ್ರಾಣ ಹೆತ್ತವರಿಗೆ ಮರಳಿ ಬರೋದಿಲ್ಲ. ಆದರೆ ಈ ಒಂದು ದುರಂತಕ್ಕೆ ಕೋಮು ಬಣ್ಣ ಹಚ್ಚುವಂತಹ ಅತ್ಯಂತ ಕೆಟ್ಟ ಮನಸ್ಥಿತಿ. ಅದೆಷ್ಟೋ ಜನ ಅಲ್ಲಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾದಾಗ ಅವರಿಗೆ ಪ್ರಥಮವಾಗಿ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಓಡಾಡ್ಕೊಂಡು ಬಂದಿದ್ದು ಈ ಮುಸ್ಲಿಂ ಸಮುದಾಯದ ಯುವಕರು. ಗಂಭೀರವಾಗಿ ಗಾಯಗೊಂಡಿದ್ರಲ್ಲ, ಆ ಗಾಯಗೊಂಡವರಿಗೆ ತಕ್ಷಣಕ್ಕೆ ರಕ್ತದ ನೆರವು ಕೊಟ್ಟಿದ್ದ ಅಲ್ಲಿನ ಮುಸ್ಲಿಂ ಯುವಕರು. ಅದರರ್ಥ ನೋಡ್ರಿ, ಮನುಷ್ಯ ಮಕ್ಕಳ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂತಹ ಯಾವುದೇ ವ್ಯಕ್ತಿಯನ್ನ ಒಂದು ಸಮುದಾಯದ ಪ್ರತಿನಿಧಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಇಲ್ಲ. ಆತ ಪೈಶಾಚಿಕ ಸಮುದಾಯಕ್ಕೆ ಸಂಬಂಧಪಟ್ಟವನು. ಈ ದುರಂತ ಪ್ರತಿ ಕರ್ನಾಟಕದ ಎಲ್ಲ ಸಮುದಾಯದ ಕಣ್ಣಲ್ಲೂ ಕೂಡ ನೀರು ತರಿಸಿದೆ ಈ ಒಂದು ದುರಂತ. ಆದರೆ ಇದರಲ್ಲೂ ನೋಡಿ ಧರ್ಮ ಹುಡುಕುವಂತಹದ್ದು. ಆತ ಮುಸಲ್ಮಾನ್ ಚಾಲಕ, ಬೇಕು ಅಂತಾನೆ ಗಣೇಶ ವಿಸರ್ಜನೆಯ ದಾರಿಗೆ ಬಂದು ನುಗ್ಗಿಸ್ಬಿಟ್ಟು ಎಲ್ಲರನ್ನು ಕೊಂದು ಹಾಕದ ಈ ತರಹದಲ್ಲಿ ಇದು ಅತ್ಯಂತ ಕೆಟ್ಟ ಮನಸ್ಥಿತಿ. ಈ ತರಹದ ಮನಸ್ಥಿತಿಗಳು ನಮ್ಮ ರಾಜ್ಯದಲ್ಲಿ ಇಲ್ಲವಾಗಬೇಕು. ಟ್ರಕ್ ಚಾಲಕನ ಹೆಸರು ಫಿರೋಜ್ ಎಂಬ ವದಂತಿ ಹಬ್ಬಿಸಿದ್ದ ಕಿಡಿಗೇಡಿಗಳು. ಇದು ಇಸ್ಲಾಮಿಕ್ ಉಗ್ರರ ದಾಳಿ ಎಂಬ ಹುಸಿ ಪ್ರತಿಪಾದನೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಇದು ಶುದ್ಧ ಸುಳ್ಳು. ಈ ತರಹದ ವದಂತಿಗಳನ್ನು ನಂಬಬೇಡಿ. ಗೋರೂರು ಠಾಣೆಯಲ್ಲಿ ದಾಖಲಾದಂಥ ಎಫ್ಐಆರ್ ಕಾಪಿ ಫ್ರೀಡಂ ಟಿವಿಗೆ ಲಭ್ಯಗೊಂಡಿದೆ. ಎಫ್ಐಆರ್ನಲ್ಲಿ ಚಾಲಕನ ಹೆಸರು ಭುವನೇಶ್ ಎಂದು ಉಲ್ಲೇಖ ಆಗಿದೆ. ಈ ವಿಚಾರವನ್ನು ದೃಢಪಡಿಸಿದ ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತಾ. ಜಾಲತಾಣದಲ್ಲಿ ಬಂದಿದ್ದನ್ನ ಬ್ಲೈಂಡ್ ಆಗಿ ನಂಬಬೇಡಿ. ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿ ಜೊತೆಗೆ ಮನವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.